ಡೆಲ್ಲಿ ಹೈಕಮಾಂಡ್ ಅವರು ಅವರಿಬ್ಬರನ್ನು ಕರೆಸಿ ಈ ಗೊಂದಲವನ್ನ ಸ್ಟಾಪ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ AICC ಅಧ್ಯಕ್ಷರಿಗೆ ತಿಳಿಸಿ ಬಂದಿದ್ದೇನೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ಏನ್ ತೀರ್ಮಾನ ಮಾಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಏನಾದರೂ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನ ಜಾರಿ ಮಾಡಲಿ, ಇಲ್ಲ ಅಂದ್ರೆ ಇವರಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಮುಂದುವರಿಸುವಂತ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಸರಿಯಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಲ್ಲಿವರೆಗೂ 1,40,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಜನರು ಸಮೃದ್ಧಿಯಾಗಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದ್ದರಿಂದ ಈ ಗೊಂದಲವನ್ನ ಪರಿಹಾರ ಆದಷ್ಟು ಬೇಗ ಮಾಡಬೇಕು ಅಂತ ಬೆಳಿಗ್ಗೆ ಕೂಡ ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೇನೆ. ಇದೊಂದು ಆದರೆ ಎಲ್ರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂದೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮತ್ತೆ ಕಾಂಗ್ರೆಸ್ ತರಬೇಕು. ಯಾಕಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಕರ್ನಾಟಕದಲ್ಲಿ ನಂಬಿಕೊಂಡಿದ್ದಾರೆ. ಎಲ್ಲಾ ಧರ್ಮದ ಜನರು ಕೂಡ ಈ ಸಾರಿ ಓಟ್ ಹಾಕಿ ನಮಗೆ 140 ಜನ ಅಸೆಂಬ್ಲಿ ಮೆಂಬರ್ಸ್ ಮಾಡ್ಬೇಕಂದ್ರೆ ನಮ್ಮ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಕಾರ್ಯಕ್ರಮಗಳ ವೈಖರಿಯನ್ನ ನೋಡಿ ಆ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಇಲ್ಲ, ಹರಿಪ್ರಸಾದ್ ಅವ್ರು ಮೊದಲಿಂದ ಬಹಳ ಆಪ್ತರು. ನಾವು ಡೆಲ್ಲಿಯಲ್ಲಿ ಇದ್ದವ್ರು ಇಬ್ರು ಅವ್ರ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಹರಿಯಾಣ ಇನ್ಚಾರ್ಜ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದಿರಲಿಲ್ಲ. ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಯಾವಾಗೂ ಮನೆ ಕರೆದು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಿನ್ನೆ CM ಮನೆಯಲ್ಲಿ ಸಿಕ್ಕಿದಾಗ ನೀವೆಲ್ಲ ಇಷ್ಟು ಸಾರಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದೀರಿ, ಒಂದ್ಸಾರಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂದ್ರು. ಬಂದಿದ್ರು. ಬ್ರೇಕ್ಫಾಸ್ಟ್ ಅಲ್ಲಿ ಕೂಡ ನಾವು ಏನು ರಾಜಕೀಯ ಇಷ್ಟೇ ಮಾತಾಡಿದ್ವಿ. ನಾವೆಲ್ಲ ಹೈಕಮಾಂಡ್ಗೆ ತಿಳಿಸೋಣ, ಈ ಗೊಂದಲವನ್ನ ಪರಿಹಾರ ಮಾಡಿ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥದ್ದು ಮಾಡ್ಲಿ ಅಂತೇಳಿ ಹೇಳಿದ್ವಿ. ಬೇರೆ ಏನೂ ಇಲ್ಲ. ನಮಗ್ ಗೊತ್ತಿದ್ರೆ ನಾವು ಹೇಳ್ಬಿಡ್ತಿದ್ವಿ, ನಮ್ಗೆ ಗೊತ್ತಿಲ್ಲ, ಆ ಒಪ್ಪಂದದ ಮಾತಾಡೋಗೂ ನಾವಿಲ್ಲ. ಆದ್ರಿಂದ ಏನು ಒಪ್ಪಂದ ಆಗಿದೆ ಅಂತ ನಮಗ್ ಗೊತ್ತಿಲ್ಲ. ಅದು ಇವರಿಬ್ಬರನ್ನು ಕರೆಸಿ ಮುಖ್ಯಮಂತ್ರಿನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಮನವಿ ಮಾಡಿದೆ. ಏನಪ್ಪ ಈ ದಲಿತ CM ಇವತ್ತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು PCC ಪ್ರೆಸಿಡೆಂಟ್ ಆಗಿದ್ರು, CLP ಲೀಡರ್ ಆಗಿದ್ರು, ಮಂತ್ರಿ ಆಗಿದ್ರು. 50 ವರ್ಷ ಮುಗಿದು 55 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಕೇಳಿ ಬರ್ತಾ ಇದ್ದೇನೆ. ಆ ಸೀನಿಯಾರಿಟಿ ನಮಗೂ ಇಲ್ಲ. ಅವ್ರಾದ್ಮೇಲೆ ನಾವೆಲ್ಲ ಅಂತವ್ರನ್ನ ನಮ್ಮ ಕೈಲಿ ಮಾಡಕ್ಕಾಗಲ್ಲ. ಕೇಳೋದು ಕೇಳ್ತಾ ಇದ್ದೀವಿ, ಡಿಮ್ಯಾಂಡ್ ಇದೆ. ಅಂತ ಸೀನಿಯರ್ ಲೀಡರ್ಗೆ ನಾವು ಮಾಡಕೊಳ್ಳಕ್ ಆಗ್ಲಿಲ್ಲ ಮುಖ್ಯಮಂತ್ರಿ. ನಮ್ಮ ಮುಂದೆ ಏನಾಗ್ತದೆ ಕಾದ್ ನೋಡಿ. ಅದಕ್ಕೆ ಈಗ ಅವರೇ ತೀರ್ಮಾನ ಮಾಡೋ ಸ್ಥಾನದಲ್ಲಿ ಇದ್ದಾರೆ. ಹೈಕಮಾಂಡ್ ಅಂದ್ರೆ ಅಧ್ಯಕ್ಷರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರ್ತಾರೆ, ಮತ್ತು ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅಧ್ಯಕ್ಷರು ಸೇರಿ ತೀರ್ಮಾನ ಮಾಡ್ತಾರೆ. ಇದನ್ನ ಅದು ಏನ್ ತೀರ್ಮಾನ ಮಾಡ್ತಾರೋ ಬೇಗ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ವಿ. ಇವನ್ ಕರೆದಾಗ ಏನಾದ್ರೂ ಪ್ರಸ್ತಾಪ ಮಾಡಬಹುದು, ಕರೀತಾರೆ ಅಂತ ನಮಗೂ ಕೂಡ ಅನ್ಸಿದೆ. ಬಟ್ ಬರೆಯೋದನ್ನ ಬೇಗ ಕರಿಬೇಕು ಅಂತ ಕೂಡ ಹೇಳಿದ್ವಿ. ಥ್ಯಾಂಕ್ ಯು. ಇಲ್ಲ, ಉದ್ದಕ್ಕೂ ಕೇಳ್ತಾ ಇದ್ದೀವಿ. ಖರ್ಗೆ ಇದ್ದಾಗ ನಿಂಗೆ ಕೇಳ್ತೀವಿ, ಕೊಟ್ರ ಖರ್ಗೆನೆ ಮಾಡ್ಬೇಕಂತೂ ಕೇಳಿದ್ವಿ. ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಳ್ಕೊಪ್ಪ, ಎಷ್ಟು ವರ್ಷ ಆಯ್ತು ನೋಡು. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದ ಕಾಲ ನೀವೇ ಲೆಕ್ಕಾಚಾರ ಮಾಡ್ಬೇಕು.
ಆ ದಿನ ಅಂಬೇಡ್ಕರ್ ಜಯಂತಿ ದಿನ ನಾನು ಹೇಳಿದ್ದೆ, ಧರ್ಮಸಿಂಗ್ ಸಾಹೇಬ್ರೆ, ನೀವು ಇವತ್ತು ಆಗಿದ್ದೀರಿ, ನಾವು ಬಹುಸಂಖ್ಯಾತರಿಗೆ 25% ಇದೀವಿ, SC ST. ನೀವಾದ್ಮೇಲೆ ಖರ್ಗೆ ಅವ್ರನ್ನ ಮಾಡ್ರಪ್ಪ, ಅವ್ರಿಗಿಂತ ಸೀನಿಯರ್ ಬೇಕಾ ಅಂತ ಕೂಡ ಕೇಳಿದ್ದೀನಿ. ಆಗಿಲ್ಲ. ಬಟ್ ಇವತ್ತು ಅವ್ರು ಮಾಡೋ ಕಾಲದಲ್ಲಿದ್ದಾರೆ, ಅವರೇ ತೀರ್ಮಾನ ತಗೊಂಡು ನಾವು ಸ್ವಾಗತ ಮಾಡ್ತೀವಿ. ನಂಬರ್ ಗೇಮ್ ಕಾಂಗ್ರೆಸ್ನಲ್ಲಿ ಬರೋದಿಲ್ಲ. ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿದೆ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಷ್ಟೇ. ಬಣಗಳೇನಿಲ್ಲ, ಮನಸ್ಸಿಗೆ ಬಂದಾಗ ಹೇಳ್ತಾರೆ ಕೆಲವರು, ಅವರವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳ್ತಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಒಪ್ಕೊಂತಾರೆ.